ನಮಸ್ಕಾರ ಗುರುಗಳೇ, ಎಲ್ಲ ಹೇಗಿದ್ದೀರಾ? ಸ್ವಾಗತ ನಿಮ್ಮೆಲ್ರಿಗೂ ನನ್ನ ಇನ್ನೊಂದು ಹೊಸ ರೈಲ್ ಫ್ಯಾನಿಂಗ್ ಕಂಟೆಂಟ್ ವೀಡಿಯೋಗೆ. ನೀವು ನೋಡ್ಬೋದು, ನಾವಾದರೆ ಮರಳಳ್ಳಿ ರೈಲ್ವೆ ಸ್ಟೇಷನ್ಗೆ ಬಂದುಬಿಟ್ಟಿದ್ದೀವಿ. ಸೊ ಮರಳಳ್ಳಿ ರೈಲ್ವೆ ಸ್ಟೇಷನ್ ಈ ಟೇಕಲ್ ಮರಳಳ್ಳಿ ಬಂಗಾರಪೇಟೆ ನೆಕ್ಸ್ಟ್ ಸ್ಟಾಪೇ ಮರಳಳ್ಳಿ ಆಗಿರುತ್ತೆ. ಸೊ ನಾನಾದರೆ ಇಲ್ಲಿ ರೈಲ್ ಫ್ಯಾನಿಂಗ್ ಕಂಟೆಂಟ್ ಶೂಟ್ ಮಾಡೋದಕ್ಕಾದರೆ ಬಂದುಬಿಟ್ಟಿದ್ದೀನಿ. ಸೊ ಜರ್ನಿ ವಿಡಿಯೋ ಮಾಡೋಣ ಅಂತಲೇ ಅಂದ್ಕೊಂಡೆ. ಸೊ ನನ್ನ ನೆಕ್ಸ್ಟು ಒಂದು ಜರ್ನಿ ವಿಡಿಯೋ ಬಂದು KSR ಬೆಂಗಳೂರಿಂದ ಕೊಯಮತ್ತೂರ್ಗೆ ಹೋಗೋ ಉದಯ್ ಎಕ್ಸ್ಪ್ರೆಸ್ಸಲ್ಲಾದರೆ ಮಾಡೋಣ ಅಂದ್ಕೊಂಡೆ. ಬಟ್ ಆ ಗಾಡಿ ಕಂಟಿನ್ಯೂಸ್ ಆಗಿ ಡಿಲೇ, ಈ ನಡುವೆ ಸಿಕ್ಕಾಪಟ್ಟೆ ಡಿಲೇ ಆಗ್ತಾ ಇರೋದ್ರಿಂದ ನಾನು ಆ ಗಾಡಿ ಸದ್ಯಕ್ಕೆ ಮಾಡೋದು ಬೇಡ ಅಂತ ಸುಮ್ಮನೆ ಆಗೋದೆ. ಎನಿಹೌ ತುಂಬ ದಿನ ಆಯಿತು ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ಬಿಟ್ಟು, ಅದಕ್ಕಾಗಿ ಕ್ಷಮೆ ಇರಲಿ. ಸೊ ಮರಳಳ್ಳಿ ರೈಲ್ವೆ ಸ್ಟೇಷನ್ ಏನಕ್ಕೆ ಚೂಸ್ ಮಾಡಿಕೊಂಡೆ ಅಂತ ಹೇಳಿದ್ರೆ, ಸೊ ನಾನು ಲಾಸ್ಟ್ ಟೈಮ್ ಬಂದು ನಾವು ಹುಡಿ ರೈಲ್ವೆ ಸ್ಟೇಷನಲ್ಲಿ ಮಾಡಿದ್ವಿ. ಸೊ ಹುಡಿ ರೈಲ್ವೆ ಸ್ಟೇಷನ್ ಬಿಟ್ಟು ನೆಕ್ಸ್ಟ್ ರೈಲ್ವೆ ಸ್ಟೇಷನ್ ಬಂದೆ ವೈಟ್ಫೀಲ್ಡು. ಸೊ ವೈಟ್ಫೀಲ್ಡ್ ಬಂದು ನಾರ್ಮಲಿ 110 PSR ಇದೆ ವೈಟ್ಫೀಲ್ಡಲ್ಲಿ. ಸೊ ವೈಟ್ಫೀಲ್ಡ್ ಬಿಟ್ಟ ಮೇಲೆ ದೇವನಗುಂದಿ, ನಾರ್ಮಲಾಗಿ ದೇವನಗುಂದಿ ಅಪ್ಲೈನಲ್ಲಿ ಬಂದು ಯೂಶ್ವಲಿ 110 ಇರುತ್ತೆ. ಸೊ ನೆಕ್ಸ್ಟ್ ಸ್ಟೇಷನ್ ಬಂದು ಮಾಲೂರು. ಸೊ ಮಾಲೂರು ನಾರ್ಮಲಿ 100 PSR ಇದೆ ಮಾಲೂರಲ್ಲಿ. ಸೊ ನೆಕ್ಸ್ಟ್ ಸ್ಟೇಷನ್ ಬಂದು ಬ್ಯಾಟ್ರಾಯ್ನಲ್ಲಿ ಕೂಡ ಹೈ ಸ್ಪೀಡ್ ಲಿಮಿಟ್ ಇಲ್ಲ. ಸೊ ನೆಕ್ಸ್ಟ್ ಸ್ಟೇಷನ್ ಬಂದು ಟೇಕಲ್ ಆಗಿರುತ್ತೆ. ಸೊ ಟೇಕಲ್ ಬಂದು ಮೊದಲು 110 ಇತ್ತು. ಈಗ ನಾನು ನೋಡಿರೋ ಪ್ರಕಾರ, ಇಫ್ ಐ ಆಮ್ ನಾಟ್ ರಾಂಗ್, 45 PSR ಹಾಕಿದ್ದಂಗಿದ್ದಾರೆ. ಸೊ ಪ್ರೆಸೆಂಟಾಗಿ ನಾನು ಟ್ರಾವೆಲ್ ಮಾಡಿರೋ ಎಕ್ಸ್ಪ್ರೆಸ್ ಟ್ರೈನ್ಗಳಲ್ಲಿ ಯಾವುದೂ 110 ಹೋಗಲಿಲ್ಲ, ಜಸ್ಟ್ 45 ಸ್ಪೀಡ್ ಲಿಮಿಟ್ ಕೊಟ್ಟಿದ್ದಾರೆ. ಸೊ ನಾನು ಅದಕ್ಕೋಸ್ಕರ ಟೇಕಲ್ ಬಿಟ್ಟು ನೆಕ್ಸ್ಟ್ ಸ್ಟಾಪೇ ಮರಳಳ್ಳಿ. ಸೊ ಮರಳಳ್ಳಿ ಬಿಟ್ಟ ಮೇಲೆ ನೆಕ್ಸ್ಟ್ ಸ್ಟಾಪ್ ಬಂದು ಬಂಗಾರಪೇಟೆ ಜಂಕ್ಷನ್ ಆಗಿರುತ್ತೆ. ಸೊ ನಾನು ಮರಳಳ್ಳಿನ ಇವತ್ತು ರೈಲ್ ಫ್ಯಾನಿಂಗ್ ಕಂಟೆಂಟ್ ಶೂಟ್ ಮಾಡೋದಕ್ಕಾದರೆ ಚೂಸ್ ಮಾಡ್ಕೊಂಡಿದ್ದೀನಿ. ಸೊ ನೋಡ್ಬೋದು, ಇದು ಮರಳಳ್ಳಿ ರೈಲ್ವೆ ಸ್ಟೇಷನು. ನೋಡ್ಬೋದು, ಇಲ್ಲಿ ಸ್ಟೇಷನಲ್ಲಿ ಯಾರೂ ಇಲ್ಲ. ಆ್ಯಸ್ ಅ ರೈಲ್ ಫ್ಯಾನ್, ದಿಸ್ ಇಸ್ ದ ಬೆಸ್ಟ್ ಸ್ಟೇಷನ್. ಯಾರೂ ಇಲ್ದಿರ ಇರೋ ರೈಲ್ವೆ ಸ್ಟೇಷನಲ್ಲಿ ಕಂಟೆಂಟ್ ತೆಗೆಯೋದು ತುಂಬ ಈಸಿ. ಸೊ ಬನ್ನಿ.
ಬೃಂದಾವನ್ ಮಾತ್ರ ಒಳ್ಳೆ ಲೆಗಸಿ, ಒಳ್ಳೆ ಡಿಮ್ಯಾಂಡ್ ಇರೋ ಗಾಡಿ ಗುರು. ಬೃಂದಾವನ್ ನೋಡಿಕೊಂಡ್ರೆ ಬರೀ 2 AC ಚೇರ್ ಕಾರ್ ಕೋಚ್ಗಳಿರೋದು, ಮಿಕ್ಕಿದ್ದೆಲ್ಲ 2A ಸಿಟ್ಟಿಂಗೇನೆ. ಆ 2A ಸಿಟ್ಟಿಂಗಲ್ಲೇ ಜನರಲ್ ಟಿಕೆಟ್ ಟ್ರಾವೆಲರ್ಸು ಎಷ್ಟು ಜನ ಪ್ಯಾಕ್ ಆಗಿರ್ತಾರೆ ಅಂದರೆ ಅಷ್ಟು ಜನ ಪ್ಯಾಕ್ ಆಗಿರ್ತಾರೆ, ನಿಂತ್ಕೊಳ್ಳೋದು ಕೂಡ ಜಾಗ ಇರೋದಿಲ್ಲ. ಸೊ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇರೋ ಗಾಡಿ. 3:15ಗೆ KSR ಬೆಂಗಳೂರಿಂದ ಡಿಪಾರ್ಟ್ ಆಗುತ್ತೆ. ಸೊ ಬ್ಯಾಂಗ್ಳೂರು ಸಿಟಿಗೆ ವರ್ಕ್ಗೆ ಹೋದವರೆಲ್ಲ ಮತ್ತೆ ವಾಪಸ್ ಬರೋ ರೀಸನ್ನಿಂದ ಸೊ ಗಾಡಿ ಮಾತ್ರ ಸಿಕ್ಕಾಪಟ್ಟೆ ಪ್ಯಾಕ್ ಆಗಿರುತ್ತೆ, ನಿಂತ್ಕೊಳ್ಳೋದು ಕೂಡ ಜಾಗ ಇರೋದಿಲ್ಲ. 2A ಸಿಟ್ಟಿಂಗು ರಿಸರ್ವೇಷನಲ್ಲಿ ಕೂಡ. ಸೊ TTಗಳು ಯಾರೋ ಅಷ್ಟೊಂದು ಕೇಳೋದಿಲ್ಲ, ಯಾಕಂದರೆ ಅಷ್ಟು ಪ್ಯಾಕ್ ಇರುತ್ತೆ, ಅಷ್ಟೊಂದು ಜನ ಇರ್ತಾರೆ. ನೀವು ಇಮ್ಯಾಜಿನ್ ಮಾಡ್ಕೊಬೋದು, ಓನ್ಲಿ 2 ಚೇರ್ ಕಾರ್ ಸಿಟ್ಟಿಂಗೇ ಇರೋದು, 2 AC ಚೇರ್ ಕಾರ್ ಸಿಟ್ಟಿಂಗು, ಮಿಕ್ಕಿದ್ದೆಲ್ಲ 2S ನಾನ್ AC ಸಿಟ್ಟಿಂಗ್ಗಳು. ಅದರಲ್ಲೇ ನಿಂತ್ಕೊಳ್ಳೋಕ್ಕೆ ಜಾಗ ಇಲ್ಲದೆ ಇರೋ ಥರ ಪ್ಯಾಕ್ ಆಗಿರ್ತಾರೆ ಅಂದರೆ ಗಾಡಿ ಡಿಮ್ಯಾಂಡ್ ಬಗ್ಗೆ ನೀವೇ ಯೋಚನೆ ಮಾಡಬೇಕು. ಸೊ ಹೈ ಡಿಮ್ಯಾಂಡ್ ಗಾಡಿ, ಅಷ್ಟೇ ಹಿಸ್ಟಾರಿಕಲ್ ಗಾಡಿ. ಗಾಡಿ ಅಷ್ಟು ಪ್ಯಾಕ್ ಆಗಿದ್ರೂ ಪರವಾಗಿಲ್ಲ, ಗಾಡಿ ಮಾತ್ರ ಒಳ್ಳೆ ರನ್ ಇದೆ ಗಾಡಿಗೆ. ಸೊ ಗಾಡಿ 50% ಬಂಗಾರಪೇಟೆ ಜಂಕ್ಷನಲ್ಲಿ ಖಾಲಿ ಆಗಿಬಿಡ್ತಾರೆ. ಇನ್ನು ಒಂದು 25% ಕುಪ್ಪಮಲ್ಲಿ ಖಾಲಿ ಆಗ್ತಾರೆ, ಇನ್ನು 25% ಜೋಲಾರ್ಪೇಟೆಯಲ್ಲಿ ಖಾಲಿ ಆಗಿಬಿಡ್ತಾರೆ. ಆಮೇಲೆ ಅಲ್ಲಿಂದ ಕೆಲವೊಂದು ಜನ ಜೋಲಾರ್ಪೇಟೆಯಿಂದ ಬೇರೆ ಕಾಟ್ಪಾಡಿಗಾಗಿರ್ಬೋದು, ಮುಂದೆ ಆಂಬೂರು ವಾನ್ಯಂಬಾಡಿ ಹೋಗೋರು ಅಲ್ಲಿ ಮಿನಿಮಮ್ ನಂಬರ್ ಆಫ್ ಪೀಪಲ್ಲು ಟ್ರಾವೆಲ್ ಮಾಡ್ತಾರೆ. ಬಟ್ ಆದರೆ ಬ್ಯಾಂಗ್ಳೂರು ಸಿಟಿ ಜಂಕ್ಷನಿಂದ ಜೋಲಾರ್ಪೇಟೆವರೆಗೂ ಗಾಡಿ ಮಾತ್ರ, ಜೋಲಾರ್ಪೇಟೆ ಬಿಟ್ಬಿಡಿ ಬಂಗಾರಪೇಟೆವರೆಗೂ ಸಿಕ್ಕಾಪಟ್ಟೆ ಪ್ಯಾಕ್ ಇರುತ್ತೆ. ಬಂಗಾರಪೇಟೆಯಲ್ಲಿ ಒಂದು 50% ಜನ ಆದರೆ ಖಾಲಿ ಆಗಿಬಿಡ್ತಾರೆ, 50% ಬಂಗಾರಪೇಟೆ ಜಂಕ್ಷನಲ್ಲಿ ಇಳ್ಕೊಂಡ್ಬಿಡ್ತಾರೆ. ಸೊ ಇನ್ನೊಂದು 25% ಕುಪ್ಪಮಲ್ಲಿ, ಇನ್ನೊಂದು 25% ಜೋಲಾರ್ಪೇಟೆ ಜಂಕ್ಷನಲ್ಲಿ ಆದರೆ ಇಳ್ಕೊತಾರೆ. ಸೊ ಆಮೇಲೆ ಎಲ್ಲ ರಿಸರ್ವೇಷನ್ ಇರೋರು ಜರ್ನ ಕಂಟಿನ್ಯೂ ಮಾಡ್ತಾರೆ. ಗಾಡಿ ಮಾತ್ರ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇರುತ್ತೆ ಗಾಡಿಗೆ. ನಾನು ಇದುವರೆಗೂ ಬೃಂದಾವನ್ ಗಾಡಿ ಖಾಲಿ ಹೋಗಿರೋದು ನಾನು ನೋಡಲೇ ಇಲ್ಲ. ರಿಸರ್ವೇಷನ್ ಒಂದಿನ ಮುಂಚೆ ಖಾಲಿನೇ ಇರುತ್ತೆ, ಬಟ್ ಆದರೆ ಅವತ್ತಿನ ದಿನ ಪೂರ್ತಿ ಬುಕ್ ಆಗಿಬಿಡುತ್ತೆ. ಸೊ ಬನ್ನಿ, ಲೆಟ್ಸ್ ಕಂಟಿನ್ಯೂ. ಡಬಲ್ ಟು 626 ಬ್ಯಾಂಗ್ಳೂರ್ ಟು ಚೆನ್ನೈ ಡಬಲ್ ಡೆಕ್ಕರ್ ಎಕ್ಸ್ಪ್ರೆಸ್ ಆದರೆ 2 hours ಡಿಲೇ ಮಾಡಿಬಿಟ್ಟಿದ್ದಾರೆ. ಸೊ 2 hours ಡಿಲೇ ಏನಕ್ಕೆ ಆಯಿತು ಅಂತ ರೀಶೆಡ್ಯೂಲ್ ಆಗಿಲ್ಲ, 2 hours ಡಿಲೇ ಆಗಿದೆ. ಸೊ ಏನು ರೀಸನ್ ಅಂತ ಗೊತ್ತಿಲ್ಲ. ಅಣ್ಣ ಪಾಪ ನಿಧಾನಕ್ಕೆ ಬರ್ತಾ ಇದ್ದಾನೆ, ಬೃಂದಾವನ್ ಹಿಂದೆ ಹಾಕಿದ್ದಾರೆ ಅವನ್ನ. ಸೊ ಬೃಂದಾವನ್ ಹಿಂದೆ ಜಸ್ಟ್ ಒಂದು ಸ್ಟಾಪ್ ಹಿಂದೆ ನಡೀತಾ ಇದ್ದಾನೆ. ಬೃಂದಾವನ್ ಮರಳಲ್ಲಿ ಡಿಪಾರ್ಟ್ ಆಯಿತು, ಅವನಿನ್ನ ಟೇಕಲಲ್ಲಿದ್ದಾನೆ. ಸೊ ಬೃಂದಾವನ್ ಎಕ್ಸಾಕ್ಟ್ ಹಿಂದೆ ಹಾಕಿದ್ದಾರೆ ಅವನ್ನ. ಸೊ ಅವನ್ನ 2 hours ಡಿಲೇ ಏನಕ್ಕೆ ಮಾಡಿದ್ರು ಅಂತ ಗೊತ್ತಿಲ್ಲ. ಸೊ ಅಣ್ಣ ಬರ್ತಾ ಇದ್ದಾನೆ, ಬನ್ನಿ ತೋರಿಸ್ತೀನಿ.
ಬ್ಯಾಂಗ್ಳೂರು ಚೆನ್ನೈ ಡಬಲ್ ಡೆಕ್ಕರ್ ಏನಕ್ಕೆ ಲೇಟ್ ಆಯ್ತಪ್ಪ ಅಂತ ಹೇಳಿದ್ರೆ, ಬ್ಯಾಂಗ್ಳೂರು ಚೆನ್ನೈ ಗಾಡಿಗಾದರೆ ಬ್ಯಾಂಗ್ಳೂರು ಕೊಯಮತ್ತೂರು ಉದಯ್ ಎಕ್ಸ್ಪ್ರೆಸ್ ಜೊತೆ ರೇಕ್ ಶೇರಿಂಗ್ ಇದೆ. ಸೊ ಈ ಒಂದು ಉದಯ್ ಎಕ್ಸ್ಪ್ರೆಸ್ಸು ಕೊಯಮತ್ತೂರಿಂದ ಬ್ಯಾಂಗ್ಳೂರ್ಗೆ ಹೋಗೋ ಉದಯ್ ಎಕ್ಸ್ಪ್ರೆಸ್ ಲೇಟ್ ಆಗಿರೋದ್ರಿಂದ ಸೊ ಡಬಲ್ ಡೆಕ್ಕರ್ನಾದರೆ 2 hours ಲೇಟ್ ಆಗಿದೆ. ಸೊ ಇದು ಆ್ಯಕ್ಚುಯಲ್ ರೀಸನ್ನು. ಸೊ ನನಗೆ ಈ ಒಂದು ಸೆಕ್ಷನಲ್ಲಿ ಬ್ಯಾಂಗ್ಳೂರು ಟು ಕೊಯಮತ್ತೂರು ಸೆಕ್ಷನಲ್ಲಿ ತಿರುಪತ್ತೂರು ಬಿಟ್ಟ ಮೇಲೆ ಲೈಕ್ ಅಲ್ಲಿ ಏನೋ ಸಮ್ ಇಶ್ಯೂಸ್ ಇದೆ ಅಂತ ಅಂದ್ಕೊತೀನಿ. ಮೊನ್ನೆ ರೀಸೆಂಟಾಗಿ ನೋಡಿದ್ರೆ ವಂದೇ ಭಾರತ್ ಕೂಡ ಲೇಟ್ ಆಗಿತ್ತು. ಸೊ ಎಕ್ಸಾಕ್ಟ್ ರೀಸನ್ ಏನು ಅಂತ ನನಗೆ ಆ್ಯಕ್ಚುಲಿ ಎಕ್ಸಾಕ್ಟಾಗಿ ಗೊತ್ತಿಲ್ಲ, ಏನು ಎಕ್ಸಾಕ್ಟ್ ರೀಸನ್ ಅಂತ. ಸೊ ಸುಮಾರು ಗಾಡಿಗಳು ಈ ಕೊಯಮತ್ತೂರು ಉದಯ್ ಎಕ್ಸ್ಪ್ರೆಸ್ ಆಗಿರ್ಬೋದು ಅಥವಾ ಎರ್ನಾಕುಲಮ್ಗೆ ಹೋಗೋ ಗಾಡಿ ಆಗಿರ್ಬೋದು, ಎರ್ನಾಕುಲಮ್ಗೆ ಹೋಗೋ ವಂದೇ ಭಾರತ್ ಎಕ್ಸ್ಪ್ರೆಸ್ ಆಗಿರ್ಬೋದು, ಅದೆಲ್ಲ ಸಿಕ್ಕಾಪಟ್ಟೆ ಲೇಟ್ ಆಗ್ತಾ ಇದೆ. ಸೊ ಮೇಯ್ನ್ ರೀಸನ್ ಏನು ಅಂತ ಗೊತ್ತಿಲ್ಲ. ಹಾಕ್ಬಿಟ್ಟ ನಿಲ್ಲಿಸ್ಬಿಟ್ಟ. ಶತಾಬ್ದಿ ಹೊಡಿತಾನೆ, ಹೈ ಸ್ಪೀಡ್ ಸ್ಕಿಪ್ಪು ಅಂದ್ಕೊಂಡಿದ್ದೆ, ಕ್ಲಿಯರೆನ್ಸ್ ಇಲ್ಲ, ನಿಲ್ಲಿಸ್ಬಿಟ್ಟಿದ್ದಾನೆ. ಜಸ್ಟ್ ನಾವು ಯಾವುದೋ ಗೂಡ್ಸ್ ಕಳಿಸ್ಕೊಟ್ರು. ಸೊ ಗೂಡ್ಸ್ ಕಳಿಸ್ಕೊಟ್ಟಿರೋದ್ರಿಂದ ಇವನ್ನ ಮರಳಳ್ಳಿ ರೈಲ್ವೆ ಸ್ಟೇಷನಲ್ಲಾದರೆ ನಿಲ್ಲಿಸ್ಬಿಟ್ಟಿದ್ದಾರೆ. ನೀವು ನೋಡ್ಬೋದು, ಶತಾಬ್ದಿಗಾದರೆ ಕ್ಲಿಯರೆನ್ಸ್ ಕೊಟ್ಟಿಲ್ಲ. ಜಸ್ಟ್ ನಾವು ಮುಂದೆ ಆದರೆ ಯಾವುದೋ ಗೂಡ್ಸ್ ಟ್ರೈನ್ ಆದರೆ ಕ್ಲಿಯರೆನ್ಸ್ ಕೊಟ್ಟು ಕಳಿಸ್ಕೊಟ್ರು. ಸೊ ಶತಾಬ್ದಿಗಾದರೆ ಕ್ಲಿಯರೆನ್ಸ್ ಕೊಟ್ಟಿಲ್ಲ. ಮರಳಳ್ಳಿ ರೈಲ್ವೆ ಸ್ಟೇಷನಲ್ಲೇ ನಿಲ್ಲಿಸಿ ಆಚೆ ಕಡೆನೇ ವೆಯ್ಟ್ ಮಾಡಿಸಿದ್ದಾನೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ರೈಲ್ವೆ ಕಂಟೆಂಟ್ಗೋಸ್ಕರ ನನ್ನ ಚಾನಲ್ನ 100% ಫಾಲೋ ಮಾಡ್ಕೊಳ್ಳಿ. ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋಲಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್ ಅಂತ ಹೇಳ್ತಾ ಎಂಡ್ ಮಾಡೋಣ. ಸೈನಿಂಗ್ ಆಫ್ ಫ್ರಮ್ ಮರಳಳ್ಳಿ ರೈಲ್ವೆ ಸ್ಟೇಷನ್.